ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಗೋ ಕಾರ್ಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಗೋ ಕಾರ್ಟಿಂಗ್ ಮಾಡೋಕ್ಕೆ ನಾವು ಬಂದಿರೋದು ಕಾರ್ಟ್2 ಕೆಫೆ ಅಂತ. ಗೈಸ್ ಬನ್ನಿ, ಇದರಿಂದ ಪ್ರೈಸಿಂಗು, ಟೈಮು, ಎಷ್ಟು ಲ್ಯಾಬ್ ಕೊಡ್ತಾರೆ ಅದೆಲ್ಲ ಡೀಟೇಲ್ ಹೇಳ್ತೀನಿ. ಡೀಟೇಲಾಗಿ ವಿಡಿಯೋ ಇರುತ್ತೆ ಗೈಸ್. ಇದರ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ಏನಾರ ಬೇಕಂದರೆ ಚೆಕ್ಔಟ್ ಮಾಡಿ. ಬನ್ನಿ ಹೋಗೋಣ ಈಗ. ಗೈಸ್ ಒಳಗಡೆ ಎಂಟ್ರಿ ಆದ ತಕ್ಷಣ ವೈಬ್ಸ್ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ಸಖತ್ತಾಗಿ ಮಾಡಿದ್ದಾರೆ ಆ್ಯಂಬಿಯನ್ಸು. ಇಲ್ಲಿ ಮ್ಯಾಪ್ ಹಾಕಿದ್ದಾರೆ ನೋಡಿ, ಗೋ ಕಾರ್ಟಿಂಗ್ ಇದು ಹೆಂಗೆ ಹೋಗಬೇಕು ಅಂತ ಮ್ಯಾಪ್ ಹಾಕಿದ್ದಾರೆ. ಬನ್ನಿ ಹೋಗೋಣ ಒಳಗಡೆ. ಹಿಂಗೆ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಗೈಸ್ ಬನ್ನಿ, ರಿಸೆಪ್ಷನ್ ಹತ್ರ ಇದು ಮಾಡೋಣ, ಇನ್ಫಾರ್ಮೇಷನ್ ತೊಗೊಳ್ಳೋಣ. ಬನ್ನಿ. ಹಾಯ್ ಸರ್. ಹಾಂ ನಮಸ್ಕಾರ ಸರ್, ಹೇಳಿ. ಸರ್ ಗೋ ಕಾರ್ಟಿಂಗ್ ಮಾಡಬೇಕಾಗಿತ್ತು. ಗೋ ಕಾರ್ಟಿಂಗ್ ಓಕೆ ಸರ್. ಫಸ್ಟ್ ಫಾರ್ಮಾಲಿಟೀಸ್ ಇರುತ್ತೆ ಸರ್. ಫಾರ್ಮಾಲಿಟೀಸ್ ಫಾರ್ಮ್, ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಒಂದು. ಓಕೆ, ಡಿಕ್ಲರೇಷನ್ ಫಾರ್ಮ್ ಇರುತ್ತಾ? ಡಿಕ್ಲರೇಷನ್ ಫಾರ್ಮ್ಸ್ ಇರುತ್ತೆ. ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ನಿಮಗೆ ಓಕೆ ರೀಡ್ ಮಾಡ್ಕೊಂಡು ನಿಮ್ದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಸಿಗ್ನೇಚರ್ ಮಾಡ್ತಾರೆ. ವ್ಯೂವರ್ಸಿಗೆ ಒಂದ್ಸತಿ ನೀವೇ ಹೇಳ್ತೀರಾ? ವ್ಯೂವರ್ಸ್ಗೆ ನಾರ್ಮಲಿ ಏನು ಅಂತಂದ್ರೆ ಗೋ ಕಾರ್ಟಿಂಗ್ ಅಲ್ಲಿ ಸ್ಪಿನ್ನು, ಡ್ರಿಫ್ಟ್, ರ್ಯಾಶ್ ಡ್ರೈವ್ ಅಲೋ ಇರೋದಿಲ್ಲ. ಓಕೆ. ಸೊ ಅಕಸ್ಮಾತ್ ಆಲ್ಕೋಹಾಲ್ ಏನಾದ್ರು ಕನ್ಸ್ಯೂಮ್ ಮಾಡಿದ್ರೆ ವೆಹಿಕಲ್ ಕೊಡೋದಿಲ್ಲ. ಓಕೆ. ಮತ್ತೆ ಏಜ್ ಎಬೋವ್ 50 ಇದೆ ಅಂತಂದ್ರೂ ಅಬೌವ್ 50 ಇದ್ರೂ ಕೊಡಲ್ಲ, ಆಲ್ಕೋಹಾಲ್ ಡ್ರಿಂಕ್ ಮಾಡಿದ್ರೂ ಕೊಡೋದಿಲ್ಲ ನಾವು. ಓಕೆ. ಇಲ್ಲ ಓವರ್ ದ 18 ಪ್ಲಸ್ ಆಗಿರ್ಬೇಕಾ? ಓವರ್ 18 ಇದ್ದ ತಕ್ಷಣ ಫ್ರಮ್ 8 ಇಯರ್ಸ್ ಇಂದ ಅಲೋ ಮಾಡ್ತೀನಿ ನಾವು ಕಿಡ್ಸ್ ಕೂಡ. ಬಟ್ ಪೇರೆಂಟ್ಸ್ ಇದ್ರೆ ಮಾತ್ರ ಅಂಡರ್ 18 ಅಲೋ ಮಾಡ್ತೀವಿ. ಓಕೆ ಸರ್. ಎಷ್ಟು ಲ್ಯಾಬ್ ಇರುತ್ತೆ ಸರ್? ಇವು 400 6 ಲ್ಯಾಬ್ಸ್ ಇರುತ್ತೆ ಒಬ್ಬರಿಗೆ. 400 6 ಲ್ಯಾಬ್ಸ್ ಇರುತ್ತೆ. ಓಕೆ. ಒಂದೇನಾ ಪ್ಯಾಕ್ ಇರೋದು? ಒಂದೇ ಪ್ಯಾಕೇಜ್ ಐತಿ. ಒಂದೇ ಪ್ಯಾಕೇಜ್. ಓಕೆ ಸರ್. ಇದರಲ್ಲೂ ಕೆಫೆನೂ ಇದೆಯಾ? ರೆಸ್ಟೋರೆಂಟು ಇದೆ ಇಲ್ಲಿ ನಮ್ಮ ಹತ್ರ. ರೆಸ್ಟೋರೆಂಟು ಇದೆ, ಕೆಫೆನೂ ಇದೆ. ಮತ್ತೆ ರೆಸ್ಟೋರೆಂಟ್ ಎರಡು ಏನೇನು ಸಿಗುತ್ತೆ ಅಂತ ಅನ್ಸುತ್ತೆ. ಇಂಡಿಯನ್ ಸಿಗುತ್ತೆ, ಚೈನೀಸ್ ಸಿಗುತ್ತೆ, ನಿಮಗೆ ತಂದೂರಿ ಇದೆ. ಓಕೆ. ಐಟಮ್ಸ್ ಎಲ್ಲ ಸಿಗುತ್ತೆ. ಓಕೆ ಸರ್. ಮೊದಲು ಗೋ ಕಾರ್ಟಿಂಗ್ ಮಾಡ್ಕೊಂಡು ಬರೋಣ. ಓಕೆ ಸರ್. ಮಾಡ್ಕೊಡಿ, ಡಿಕ್ಲರೇಷನ್ ಮಾಡ್ಬಿಡ್ತೀನಿ. ಓಕೆ. ಟೂ ನಂಬರ್ಸು. ಟೂನಾ ಗೈಸ್ ನೋಡಿ, ಇವರು ಒಂದು ಈ ಥರ ಪಾಂಪ್ಲೆಟ್ ಏನೋ ಕೊಟ್ಟಿದ್ದಾರೆ ಲೀಸ್ಟ್. ಇದು ಸಿಂಗಲ್ ಸೀಟರ್ ಅಂತ. ಸರ್ ಡಬಲ್ ಸೀಟರು ಬರುತ್ತಾ? ಬರುತ್ತೆ ಸರ್, ಡಬಲ್ ಸೀಟರು ಬರುತ್ತೆ. ಓಕೆ. ಅದಕ್ಕೆ ಏನು ಪ್ರೈಸು? ಅದು 500 ಇದೆ. ಅದಕ್ಕೆ 500? ಓಕೆ ಓಕೆ ಸರ್. ಗೈಸ್ ನೋಡಿ, ಸಿಂಗಲ್ ಸೀಟರಿಗೆ 400, ಡಬಲ್ ಸೀಟರಿಗೆ 500 ಇರುತ್ತಂತೆ. ಬನ್ನಿ ನಾವು ಆಡಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ನೋಡಿ ಹೇಳ. ಗೈಸ್ ಬನ್ನಿ, ಈಗ ರೆಡಿ ಆಗಿದೆ. ಗೋಪ್ರೋ ಹೆಲ್ಮೆಟ್ ನಂದೆಲ್ಲ ರೆಡಿ ಆಗಿದೆ. ಬನ್ನಿ, ಒಳ್ಳೆ ವಿಜಲ್ಸ್ ತೋರಿಸ್ತೀನಿ, ಸಕ್ಕತ್ತಾಗಿರೋ ವಿಜಲ್ಸು ತೋರಿಸ್ತೀನಿ. ಇವಾಗ ಗೋ ಕಾರ್ಟಿಂಗ್ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ. ಸರ್ ಯಾವ್ದು ಒಳ್ಳೇದು? ಇದು ಚಿಕ್ಕದಾ? ಗೈಸ್ ರೆಡಿ ಆಗಿಬಿಟ್ಟಿದ್ದೀವಿ. ಇವಾಗ ಹೊರಡಬೇಕು. ಬರೀ 1-2 ಮೆಂಬರ್ಸ್ ಬರ್ತಾರೆ ನನ್ನ ಜೊತೆ. ಬನ್ನಿ ಹೋಗೋಣ. Right side is the accelerator, left side is the brake, sir. Okay. Don't press both at the same time. First 1 lap, 2 laps, see the track slowly. After you control, you can go past. Okay. Strictly no spin, no drift, no rash drive, sir. Okay. Keep your distance. Okay. And running time, don't use mobile phones and don't stop the track. Okay. Any doubts, sir? No, sir. Okay? Okay, okay. Sir. All the best. Okay, sir. ಈಗ ಸ್ಟಾರ್ಟ್ ಮಾಡ್ತಾವ್ರೆ. ಎಕ್ಸಲೇಟರ್ ಗೈಸ್ ಸ್ಟಾರ್ಟ್ ಆಗಿದೆ. ನಿಧಾನಕ್ಕೆ ಹೋಗಪ್ಪ ಮೊದಲು.
ಗೈಸ್ ನೋಡಿ ಎಷ್ಟು ಮುಂದೆ ಹೋಗ್ಬಿಟ್ಟ ಅವನು. ಸ್ಟಾರ್ಟಿಂಗ್ ಒಂದೆರಡು ಲ್ಯಾಬ್ ನಿಧಾನಕ್ಕೆ ಕೊಡಿಸಿ ಅಂತ ಹೇಳವ್ರೆ, ಆದರೂ ಮುಂದೆ ಹೋಗ್ಬಿಟ್ಟ ನಮ್ಮ ಅಫ್ನಾನ್. ಗೈಸ್ ಅವನಿಗೆ ಬೀಟ್ ಮಾಡಲೇಬೇಕು ನನಗೆ. ಗೈಸ್ ಬೀಟ್ ಮಾಡಿಬಿಟ್ಟೆ, ಹಿಂದೆ ಹೋಗ್ಬಿಟ್ಟ. ಗೈಸ್ ಸ್ಪೀಡ್ ಸಕ್ಕತ್ತಾಗಿದೆ ಇದರಿಂದ, ಪವರು ಹಿಂದ್ಗಡೆನೇ ಬಂದ್ಬಿಟ್ಟ ಗೈಸ್. ಮಾತ್ರ ಸಕ್ಕತ್ತ ಫೀಲಿಂಗ್ ಬರ್ತಿದೆ. ಮುಗೀತು. ಅಣ್ಣ ಆಫ್ ಮಾಡ್ತಾವ್ರೆ. ಗೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಇದು ಫಸ್ಟ್ ಟೈಮ್ ನಾನು ಗೋ ಕಾರ್ಟಿಂಗ್ ಮಾಡ್ತಿರೋದು. ಗೈಸ್ ಆನೆಸ್ಟಾಗಿ ರಿವ್ಯೂ ಕೊಡೋದಾದರೆ ಮಸ್ಟು ವಿಸಿಟ್ ಅಂತಲೇ ಹೇಳ್ತೀನಿ. ಯಾಕಂದರೆ 400 ರೂಪೀಸಿಗೆ ವರ್ತ್ ಪ್ಲೇಸ್ ಇದು. ಆರಾಮ್ಸೆ ಬಂದು 5-6 ಲ್ಯಾಬ್ಸ್ ಕೊಡ್ತಾರೆ. ಆರಾಮ್ಸೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಕೆಫೆ ಕೂಡ ಇದೆ, ರೆಸ್ಟೋರೆಂಟ್ ಕೂಡ ಇದೆ. ಇಲ್ಲಿ ಊಟ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಗೈಸ್ ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಎಲ್ಲಿ ಪ್ಲೇಸ್ ಹೋಗ್ಬೇಕಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.